ಎಲ್ಲಾ ಕಾಲದಲ್ಲೂ ಜನರ ಫೇವರೇಟ್ ಕುರುಕಲು ತಿಂಡಿಯಾಗಿರೋ ಬಟಾಣಿಯು ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋ ಮಾಹಿತಿ ಹೊರಬಂದಿತ್ತು. ಅದೇ ಬಟಾಣಿ ಬ್ಯಾನ್ಗೆ ಆರೋಗ್ಯ ಇಲಾಖೆ ತಯಾರಿ ನಡೆಸಿದೆ. ಬೋರ್ ಆದ್ರೆ ಬಾಯಾಡಿಸೋಕೆ ಬಟಾಣಿ ಬೇಕೇ ಬೇಕು. ಕಟುಂ ಅಂತ ಕರಿದ ಬಟಾಣಿ ತಿಂತಿದ್ರೆ ಇನ್ನೂ ಬೇಕು ಅನ್ಸುತ್ತೆ. ಆದ್ರೀಗ ಇದೇ ಬಟಾಣಿ ಜೀವಕ್ಕೂ ಕುತ್ತು ತರಲಿದೆ. ಕಲರ್ ಬಟಾಣಿ, ಕರಿದ ಬಟಾಣಿ ಡೇಂಜರ್. ಕ್ಯಾನ್ಸರ್ ಕಾರಕ ಬಟಾಣಿ ಬ್ಯಾನ್ಗೆ ಶಿಫಾರಸು. ನೋಡಿದ್ರಲ್ಲ, ಹೇಗೆ ಹಚ್ಚ ಹಸಿರಾಗಿರೋ ಈ ಬಟಾಣಿ ನೈಸರ್ಗಿಕವಾಗಿ ಬಂದಿದ್ದಲ್ಲ, ಕೃತಕ ಕಲರ್ ಮಿಕ್ಸ್ ಮಾಡಿ ಬಟಾಣಿಯನ್ನ ಮಾರಾಟ ಮಾಡ್ತಿದ್ದಾರೆ. ಬಟಾಣಿ ಡೇಂಜರ್. ಬಟಾಣಿಯಲ್ಲಿ ಕೃತಕ ಕಲಬೆರಕೆ ಅಂಶ ಪತ್ತೆಯಾಗಿದೆ. ಪ್ರಾಥಮಿಕ ಲ್ಯಾಬ್ ವರದಿಯಲ್ಲಿ ಸ್ಫೋಟಕ ಅಂಶ ಬಯಲಾಗಿದ್ದು, ಬ್ರಿಲಿಯಂಟ್ ಬ್ಲೂ ಟೆಟೋರ್ಜಿನ್ ಅಂದ್ರೆ ಹಳದಿ ಬಣ್ಣವಿರುವ ರಾಸಾಯನಿಕ ಇರುವುದು ಪತ್ತೆಯಾಗಿದೆ. ಬಟಾಣಿಯಲ್ಲೂ ಕ್ಯಾನ್ಸರ್ ತರುವ ಅಂಶ ಬೆಳಕಿಗೆ ಬಂದಿದೆ. ಮತ್ತೊಂದು ಸುತ್ತಿನ ಪರೀಕ್ಷೆ ಬಳಿಕ ಬಟಾಣಿಗೆ ಬಣ್ಣ ಬಳಕೆ ಬ್ಯಾನ್ಗೆ ಸಿದ್ಧತೆ ನಡೆಸಿದ್ದಾರೆ. ಈಗಾಗಲೇ ಆಹಾರ ಇಲಾಖೆ ಆಯುಕ್ತ ಶ್ರೀನಿವಾಸ್ ಕಲರ್ ಬಳಕೆ ನಿಷೇಧದ ಬಗ್ಗೆ ಶಿಫಾರಸು ಮಾಡಿದ್ದಾರೆ. ಟಾಟಾಜೈನ್ ಏನಿದೆ, ಯಾವುದೇ ಫುಡ್ ಕಲರ್ ಡೈ ಅದರ ಪ್ರಮಾಣ FSSAI ಕೊಟ್ಟಿರೋಂಥ ನಿರ್ದಿಷ್ಟವಾದ ಪ್ರಮಾಣನ ಮೀರಿ ಅದನ್ನು ಯಾವುದೇ ತಯಾರಿಕೆನಲ್ಲಿ ಬಳಸಿದ್ರೂ ಅದು ಮನುಷ್ಯನಿಗೆ ಹಾನಿಕಾರಕ. ಹಸಿರು ಬಟಾಣಿ ಮಾರಾಟಕ್ಕೆ ಬಿದ್ದಿಲ್ಲ ಬ್ರೇಕ್. ಕರಿದ ಬಟಾಣಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾದ್ರೂ ಬೆಂಗಳೂರಲ್ಲಿ ಮಾತ್ರ ಕಲರ್ಫುಲ್ ಬಟಾಣಿ ಮಾರಾಟ ನಿಂತಿಲ್ಲ. ಮೆಜೆಸ್ಟಿಕ್ನ ಅನೇಕ ಅಂಗಡಿಗಳಲ್ಲಿ ಬಟಾಣಿ ಮಾರಾಟ ಮಾಡ್ತಿರೋದು TV9 ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಸರ್, ಇವಾಗ ಗೊತ್ತಾಯ್ತು, ಅದರಿಂದ ಕ್ಯಾನ್ಸಲ್ ಮಾಡ್ಬಿಡ್ತೀವಿ. ಈಗ ವೈಟ್ ಬಟಾಣಿ ಹಾಕಿಸ್ತೀವಿ, ಕಲರ್ ಹಾಕಿಸ್ತೇ ಇರೋದು ವೈಟ್ ಮಾಮೂಲಿ ಬರುತ್ತಲ್ಲ, ಆ ಥರ ಹಾಕ್ಸೋದಷ್ಟೇ. ಕಲರ್ ಬಟಾಣಿ ಬಗ್ಗೆ ಗ್ರಾಹಕರು ಕಿಡಿಕಾರಿದ್ರು. ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರಲ್ಲ, ಅದರಿಂದ ಕ್ಯಾನ್ಸರ್ ಕಾಯಿಲೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ. ಸೊ ಆದ್ರೂ ಇವರು ಅಂಗಡಿಯವರು ತಿಳ್ಕೊಂತಾ ಇಲ್ಲ. ಕಲರ್ ಬಟಾಣಿಯು ಅನ್ಸೇಫ್. ಹೀಗಾಗಿ ಸರ್ಕಾರ ಬಟಾಣಿಯನ್ನ ಆದಷ್ಟು ಬೇಗ ಬ್ಯಾನ್ ಮಾಡಬೇಕಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.